ಫ್ರೆಂಡ್ಸ್, ಇದು ಶುಕ್ರವಾರ ಮಧ್ಯಾಹ್ನದ್ದು. ನಾನು ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತಂಗೆ ಕೂತ್ಕೊಂಡಿದ್ದೆ. ಅಕ್ಕ ಫೋನ್ ಮಾಡ್ತು, ಬೀಗ್ರ ಮನೆಗೆ ಹೋಗಿ ಬರಬೇಕು ಬಾ, ಇನ್ವಿಟೇಷನ್ ಎಲ್ಲ ಎಷ್ಟು ಬೇಕು ಕೇಳ್ಕೊಂಬರೋಣ ಅಂತ. ಸರಿ, ಅಲ್ಲಿಗೆ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ 1:30 ಆಗೋಯ್ತು. ಅಡುಗೆ ಏನೂ ಮಾಡಿರಲಿಲ್ಲ. ಸರಿ, ಏನು ಮಾಡೋದು ಅಂತ ಬಿಸಿ ರೈಸ್ ಮಾಡಿಬಿಟ್ಟು ಬೇಗ ಚಿತ್ರಾನ್ನ ಒಗ್ಗರಣೆ ಮಾಡೋಣ, ಇನ್ನು ನಮ್ಮ ಯಜಮಾನ್ರು ಬರ್ತಾರೆ ಅಂತ ಎಲ್ಲ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು, ಮಾವಿನಕಾಯಿ ಸೌತೆಕಾಯಿ ಇತ್ತು ಕಟ್ ಮಾಡಿ ಇಟ್ಕೊಂಡೆ. ನಾನು ಬರೋ ಅಷ್ಟೊತ್ತಿಗೆ ಚರಿ ಹತ್ಕೊಂಡು ಸುರ್ಕೊಂಡಿದ್ದ, ಅವನು ಸಮಾಧಾನ ಮಾಡಿ ಆಮೇಲೆ ನಾನು ರೈಸೆಲ್ಲ ಮಾಡಿದ್ದು. ಎಲ್ಲಾದರೂ ಹೋದರೆ ಇವನದೊಂದು ತೊಂದರೆ, ನನಗೆ ಹತ್ಕೊಂಡ್ಬಿಡ್ತಾನೆ, ಎಷ್ಟೊತ್ತಿಗೂ ಬರಲ್ಲ ಅಂತ. ಸರಿ, ಬೇಗ ರೈಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ರೈಸ್ಗೆ ಗೊಜ್ಜಾಕಿ ಮಿಕ್ಸ್ ಮಾಡಿದೆ. ಸೌತೆಕಾಯಿನೂ ಮ್ಯಾಂಗೋ ಇತ್ತು, ಅದು ಕಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಸರಿ, ಅವ್ರಿಗೆ ಕೊಟ್ಬಿಟ್ಟು ನನಗೂ ಹೊಟ್ಟೆ ಶೀತ ನಾನು ತಿಂದ್ಬಿಟ್ಟು ಪಾತ್ರೆ ಎಲ್ಲ ಶಿಂಕ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಣ್ಕೊಂಬಿಡೋಣ, ಯಾಕೋ ತುಂಬ ತಲೆನೋವ್ತಾ ಇದೆ ಅಂತ ಎದ್ದುಬಿಟ್ಟು ಮನೆಗಿದ್ದೆ. ಸರಿ, ಎದ್ದು ಫ್ರೆಶ್ ಆಗಿಬಿಟ್ಟು ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ನಾನು ಶಿಂಕಲ್ಲಿರೋ ಸಾಮಾನೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸೊಪ್ಪೆಲ್ಲ ತಂದಿದ್ದೆ, ಬಿಡಿಸಿರಲಿಲ್ಲ. ಕೂತ್ಕೊಂಡು ಅದನ್ನು ಸೊಪ್ಪೆಲ್ಲ ಬಿಡಿಸ್ಕೊಂಡೆ. ಅಷ್ಟೊತ್ತಿಗೆ ಅವ್ನು ಚೆರಿ ಕಾಯ್ತಾ ಇದ್ದ, ಅವ್ರ ಅಕ್ಕ ಬಂದಿಲ್ಲ ಅಂತ. ಮಳೆ ಬೇರೆ ಬರ್ತಾಯಿತ್ತು. ಅವಳು ಇವತ್ತು ಸ್ವಲ್ಪ ಲೇಟೇ ಬರ್ತಾ ಇರೋದು, ಪಾಪ ಮಳೆಯಲ್ಲಿ ನಿಂತು ಸಿಗಾಕೊಂಡವಳಂತೆ. ಫೋನ್ ಮಾಡಿತ್ತು. ಸರಿ, ಬಂದಳು ಅವಳು 7 ಗಂಟೆ ಅಷ್ಟೊತ್ತಿಗೆ. ಅವನಿಗೆ ಚಿಕನ್ ಗ್ರೇವಿ ಏನೋ ತಂದಿದ್ಲು, ಅದನ್ನು ನೋಡಿಬಿಟ್ಟು ಕುಣಿದಾಡ್ತಾ ಇದ್ದ. ಅವಳು ಸ್ವಲ್ಪ ಮುದ್ದು ಮಾಡಿಬಿಟ್ಟು ಸರಿ ಅವಳು ಫ್ರೆಶ್ ಆದಳು. ನಾನು ಅಷ್ಟೊತ್ತಿಗೆ ನೈಟ್ಗೆ ಟೊಮೆಟೊ ಗೊಜ್ಜು ಚಪಾತಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವ್ಲಾಗ್.